ಹಾಯ್ ಫ್ರೆಂಡ್ಸ್, UUCMS ನಲ್ಲಿ ಬಂದಿರೋ ಹೊಸ ಅಪ್ಡೇಟಿಂದ ಆಗಿಬಿಟ್ಟು ನಾವು ಕೋರ್ಸ್ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂದರೆ ಫಸ್ಟು ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಇಲ್ಲಿ UUCMS ಅಂತ ಟೈಪ್ ಮಾಡಿ. UUCMS ಅಂತ ಟೈಪ್ ಮಾಡಿದ ತಕ್ಷಣ ಹಿಂಗೆ ನೋಡಿಸುತ್ತಲ್ಲ, ಫಸ್ಟ್ ಕ್ಲಿಕ್ ಮಾಡಿ UUCMSದು. ಇಲ್ಲಿ 3 ಡಾಟ್ಸಲ್ಲಿ ಸೆಲೆಕ್ಟ್ ಮಾಡಿ ಡೆಸ್ಕ್ಟಾಪ್ ಶೀಟ್ ಎನೇಬಲ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಹಿಂಗೆ ಲಾಗಿನ್ ಬರುತ್ತಲ್ಲ, ಈಗ ಲಾಗಿನ್ ಬಂದಮೇಲೆ ಈಗ ID ಪಾಸ್ವರ್ಡ್ ಆಗಿಬಿಟ್ಟು ಅಲ್ಲಿರುವಂತಹ ಕ್ಯಾಪ್ಚಾ ಆಗಿಬಿಟ್ಟು ಲಾಗಿನ್ ಮಾಡಿ. ನೋಡಿ ಲಾಗಿನ್ ಬರುತ್ತೆ. ಹಿಂಗೆ ಲಾಗಿನ್ ಬಂದಿದ ತಕ್ಷಣ ಇಲ್ಲಿ ಏನು ನೋಡಿಸ್ತಾ ಇಲ್ಲ, ಇದೇ ಪ್ರಾಬ್ಲಮ್ ತಾನೇ ಇದ್ದಿದ್ದು. ಈಗ ಮೇಲ್ಗಡೆ ಇಲ್ಲಿ 3 ಡಾಟ್ ಇರುತ್ತೆ ನೋಡಿ, 3 ಡಾಟ್ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೆಟ್ಟಿಂಗ್ಸಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆಕ್ಸೆಸಿಬಿಲಿಟಿ ಅಂತ ಇರುತ್ತೆ. ಆಕ್ಸೆಸಿಬಿಲಿಟಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಫಾಲ್ಟ್ ಝೂಮ್ ಅಂತ ಇರುತ್ತೆ, ಅದನ್ನು ಒಂದು 70 to 80% ಇಟ್ಬಿಟ್ಟು ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ ತಕ್ಷಣ ಇಲ್ಲಿ ನೋಡಿಸುತ್ತೆ ನೋಡಿ ಕ್ಲೀನಾಗಿ ಅಕಾಡೆಮಿಕ್ಕು ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇಲ್ಲ. ಅಕಾಡೆಮಿಕ್ ಕ್ಲಿಕ್ ಮಾಡಿ, ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ, ಮತ್ತು ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಯಾವ ಸಂಬಂಧ ಹಿಂಗೆ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ನಿಮ್ಮ ಪೇಪರ್ ಯಾವುದು ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಪರ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ನೋಡಿ ಸಬ್ಮಿಟ್ ಮಾಡಿದ ತಕ್ಷಣ ಮತ್ತು ಎಸ್ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಕೋರ್ಸ್ ಡೀಟೇಲ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಪನ್ ಮಾಡಿಬಿಡಿ. ಅದು ಸಕ್ಸಸ್ ಆದಮೇಲೆ ಬಂದುಬಿಟ್ಟು ಲಾಗೌಟ್ ಕೊಡಿ. ಅಷ್ಟೇ ಫ್ರೆಂಡ್ಸ್. ಓಕೆ, ಬಾಯ್.